ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀರಾ? ತಮ್ಮೇಲೆ ನೋಡಿ ನೀವು ವಿಡಿಯೋ ಏನು ಅಂತ ಗೊತ್ತಾಗಿರುತ್ತೆ. ಫ್ರೀ ಫ್ಲೈ ಮಾಡೋಕೆ ಹೋಗ್ತಿದ್ದೀನಿ. ಯಾವುದು ಅಂದರೆ ಧೂಮ ಒಂದೇ ಎಸಿತೀನಿ. ಯಾಕಂದರೆ ಮಕ್ಷಿ ಎಸೆನ ಅಂದರೆ ಮಕ್ಷಿ ಮೊಟ್ಟೆ ಮೇಲೆ ಇದೆಯಲ್ಲ, ಸುಮ್ಮನೆ ಆಮೇಲೆ ಬೇಡ ಯಾಕೆ ಅಂತ ನಾನು ಬರೀ ಒಂದು ಸಿಂಗಲಾಗೆ ಧೂಮ ಎಸಿತಿದ್ದೀನಿ. ಎಷ್ಟೋ ದಿವಸ ಆಗೈತೆ ಆಡಿಸಿ ನೋಡೋದು. ಇವತ್ತು ಎಷ್ಟೊತ್ತು ಆರುತ್ತೆ ಆದರೆ 1 ಅವರು 2 ಅವರ್ ಹಂಗೆ ಇವತ್ತು ಟೈಮಿಂಗ್ಸ್ ಎಲ್ಲ ಇರೋಲ್ಲ. ನೋಡೋದು ಎಷ್ಟೊತ್ತಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಯಾರ ಮೊದಲನೇ ಸರಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ನಿಮಗೆ ನೋಟಿಫಿಕೇಷನ್ಸಿಂದ ಬರುತ್ತೆ. ಆಗ ವಿಡಿಯೋ ಎಲ್ಲ ನೋಡಿ ಇನ್ಫಾರ್ಮೇಷನ್ನ ಬೇಗ ಕಲೆಕ್ಟ್ ಮಾಡ್ಬೋದು. ಹಂಗೆ ಲೈಕ್ ಮಾಡಿದ ತಕ್ಷಣ ಐಪ್ ಅಂತ ಒಂದು ಬಟನ್ ಸಿಗುತ್ತೆ, ಅದು ಐಪ್ ಮಾಡಿ ಬೇಗ ಯಾರ್ಯಾರು ಮಾಡಿಲ್ವೋ ಆಗ ನಂದು ಅಕೌಂಟ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅಂತ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಬನ್ನಿ ಅಕ್ಕಿನ ತಗೊಬರೋದು ಆಚೆಗೆ. ಇವತ್ತು ಹಂಗೆ ಗೂಡು ಕ್ಲೀನ್ ಮಾಡಬೇಕು, ಅದು ಮಾಡೋಣ ಆಮೇಲೆ. ನೋಡಿ ಇದು ಮಕ್ಷಿ ಇಲ್ಲಿ ಇದ್ದಲ್ಲಿ ಜೊತೆ ಐತೆ, ಗಂಡು ಕೂತೈತಿ ಇವಾಗ ಕಾವು ಮೇಲೆ. ಸುಮ್ಮನೆ ಎಸೆಯೋಕೆ ಹೋಗಲ್ಲ. ಒಂದು ನಿಮಿಷ. ಅಯ್ಯ ಫೋಕಸ್ಸೇ ಬೀಳ್ತಿಲ್ಲ. ಈಗ ಬನ್ನಿ ಎಸೆಯೋದು. ಇಲ್ಲಿಂದ ಮನೆಯಿಂದನೇ ಎಸೆಯೋದ. ಸಿಂಗಲ್ ಆಗಿದ್ರೆ ಆರಕ್ಕೆ ಹೋಗಲ್ಲ, ಸ್ವಲ್ಪ ಗಾಬರಿ ಬೀಳಿಸ್ಬೇಕು ಇಲ್ಲಿ ಮನೆ ಹತ್ರ. ಇವತ್ತು ಕ್ಲೈಮೇಟ್ ಬೇರೆ ಚೆನ್ನಾಗೈತೆ. ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಅಪ್ಪ. ಬಿಸಿಲೇ ಇಲ್ಲ, ಫುಲ್ಲು ಮೋಡ ಮುಚ್ಕೊಂಡೈತೆ. ನೋಡಿ ಇಲ್ಲೇ ಡೌನಲ್ಲೇ ಸುತ್ತೊಡಿತೈತೆ. ಇನ್ನು ಮಕ್ಷಿ ಬಿಟ್ಟರೆ ಹೈಟ್ಗೆ ಹೋಗುತ್ತೆ, ಅದೇ ಬಿಡಕ್ಕೆ ಹೋಗಲ್ಲ. ಮನೆ ಮೇಲೆ ಆಡ್ತೈತೆ, ಗಾಳಿ ಬೇರೆ ಬೀಸ್ತೈತೆ ಜೋರಾಗಿ. ಅದ್ರ ಪಾಡಿಗೆ ಅದು ಆಡಲಿ. ಒಳಗೆ ಏನೇನು ಆಗೈತೆ ಗೂಡಲ್ಲಿ ಅಂತೆಲ್ಲ ಈಗ ನೋಡೋದು ಬನ್ನಿ. ನೋಡಿ ಒಳಗೆ ಇವೆರಡು ಮಾಮೂಲಿ ಜೊತೆ ಆಗೈತೆ. ಇದು ಸ್ಯಾಟಿನು, ಇಲ್ಲಿ ರೇಗ್ದಾರು. ಇಲ್ಲಿ ಒಂದೊಂದ್ಸಲ ಏನು ಮಾಡ್ತೀನಿ ಅಂದರೆ ಇವೆರಡು ಕಿತ್ತಾಡ್ತಿರ್ತಾವಲ್ಲ, ಒಂದೊಂದ್ಸಲ ಇಲ್ಲಿ ಸಿಂಗಲ್ ಆಗಿಬಿಟ್ಟು ಆಮೇಲೆ ಮತ್ತೆ ಜೊತೆ ಹಾಕ್ತೀನಿ, ಆವಾಗ ಸುಮ್ಮನೆ ಆಯ್ತವೆ. ಆಮೇಲೆ ಈ ಫ್ಯಾನ್ಸಿಗೆ ಇಲ್ಲಿ ಈಗ ಆಡ್ತಿದ್ದೆಲ್ಲ ಅದನ್ನು ಜೊತೆ ಮಾಡೋಣ ಅಂತ ಇದ್ದೀನಿ. ನೋಡೋದು ಏನೇನು ಆಗುತ್ತೋ. ಹೇಳಿದ್ದೆ ನಾನೇ ಮಾಡಬಾರ್ದು ಅಂತ. ಈಗ ಒಂದು ಸ್ವಲ್ಪ ಮಾಡಿ ಅದು ಮೊಟ್ಟೆ ತೆಗಿಸ್ಬೇಕು. ಅದಕ್ಕೆ ಗಂಡುಗಳು ಅದೇಗ್ದಾರ ಗಂಡು ತುಳ್ದೈತೆ, ಆಮೇಲೆ ಇನ್ನೊಂದು ಇದ್ದಿದ್ದು ಅದು ತುಳ್ದೈತೆ. ಅದಕ್ಕೆ ಸುಮ್ಮನೆ ಬೇಡ ಅಂತ ಫಸ್ಟ್ ಬ್ಯಾಚ್ ಈಗ ಮೊಟ್ಟೆ ಬಂದರೆ ಅದ್ರದ್ದು ಇದ್ರದ್ದು ತೆಗ್ದು ಬಿಸಾಕ್ಬಿಟ್ಟು ಮೊಟ್ಟೆನ, ಆಮೇಲೆ ನೆಕ್ಸ್ಟು ಈಗ ಮೊಟ್ಟೆ ಮೇಲೆ ಕೂತೈತಲ್ಲ ರೇಗ್ದಾರು, ಅದೇ ರೇಗ್ದಾರ ಮೇಲೆ ಮತ್ತೆ ತುಳಿಸಿ ಅದ್ರ ಜೊತೆ ಮಾಡ್ತೀನಿ. ನೆಕ್ಸ್ಟು ಇದ್ರ ಜೊತೆ ಮೊಟ್ಟೆಯಿಂದ ಮರಿ ಬಂದರೆ ಮಾತ್ರ ಅಲ್ಲ. ಅದು ಆ ಗಂಡಲ್ಲಿ ಇದೆ ಫಾಲ್ಟು. ಮೊಟ್ಟೆ ಹಾಕುತ್ತೆ, ಮೊಟ್ಟೆ ಇಕ್ಕುತ್ತೆ, ಅದೇ ಬೇರೆ ಅಕ್ಕಿಯಿಂದ ಟಿಪಾಯಿಸ್ಕೋಬೇಕು. ಅದರಿಂದ ಮಾಡ್ತೀವಿ ಅಂದರೆ ನಮ್ಮದೇ ಡೌಟ್ ಆಗುತ್ತೆ. ಈಗ ಮೊಟ್ಟೆ ಮಾಡ್ತಿದ್ದೀನಿ, ನೋಡಿದ್ದೀರ ಹೋದ ವಿಡಿಯೋದಲ್ಲಿ ಫೋಟೋ ಹಾಕಿದ್ದೆ, ಹಂಗೆ ವಿಡಿಯೋನ ತೋರಿಸಿದ್ದೆ ಮೊಟ್ಟೆ ಕ್ರ್ಯಾಕ್ ಆಗಿರೋದು. ಹೋದ ಬ್ಯಾಚಲ್ಲಿ ಇನ್ನೇನು 2 ದಿವಸ ಮರಿ ಆಚೆ ಬರಬೇಕಿತ್ತು. ಆವಾಗಲೇ ತುಳ್ದು ಮೊಟ್ಟೆ ಎಲ್ಲ ತುಳ್ದು ಸಾಯಿಸೇ ಬಿಟ್ಟಿತ್ತು ಹಂಗೆ ಮರಿನ. ಅದಕ್ಕೆ ನಾನು ಇದೇ ಭರವಸೆನೇ ಇಲ್ಲ, ಮರಿ ಬರುತ್ತೋ ಬರಲ್ವ ಅಂತ. ಬಂದರೆ ಬಂದಲಿ, ಇಲ್ಲ ಅಂದರೆ ಇಲ್ಲ ಅಂತ ಸುಮ್ಮನೆ ಇದ್ದೀನಿ. ನೋಡೋದ ಈಗ ಎಷ್ಟು ಒಂದು 5 ನಿಮಿಷ ಏನೋ 5 ನಿಮಿಷ 2 ನಿಮಿಷ ಆಗೈತೆ. 5 ನಿಮಿಷನೋ ಎಷ್ಟೋ ನೋಡಿಲ್ಲ, ಆಡ್ತಾ ಐತೆ. ಹಂಗೆ ಇವತ್ತು ಅಕ್ಕಿನೂ ಯಾವುದು ಆಚೆ ಬಿಡೋಕ್ಕೆ ಹೋಗಿಲ್ಲ. ಬಿಟ್ಟಿದ್ದಿದ್ರೆ ಹಂಗೆ ಪಟ್ಟಂತ ಇಳಿತಿತ್ತು. ಜಾಸ್ತಿ ಗಾಳಿ ಬೀಸ್ತೈತೆ, ಏನಾಗುತ್ತೋ ನೋಡಬೇಕು. ಮೋಡ ಮುಚ್ಕೊಂಡೈತೆ, ಒಳ್ಳೆ ವೆದರ್ ಐತೆ. ಹಾರಕ್ಕೆ ನಿಂತ್ಕೊಬಿಟ್ರೆ ಹಂಗೆ ಹಾರಕ್ಕೆ ಹೊಂಟೋಗುತ್ತೆ.
ಇಲ್ಲ ಅಂದರೆ ಹಿಂಗೆ ಸುತ್ತ ಇಲ್ಲೇ ನೆಲ ಉಚ್ಕೊಂಡು ಇಳಿದ್ಬಿಡುತ್ತೆ ನೋಡಿ. ಹಂಗೆ ಸ್ವಲ್ಪ ಜನ ಅಕ್ಕಿ ತಗೊಬನ್ನಿ ಇನ್ನು ಅಕ್ಕಿಗಳು ಅಂತ ಅಂತಿದ್ವಿ. ನೋಡೋದ ಇನ್ನೊಂದು ಸ್ವಲ್ಪ ನೆಲ. ಈಗ ಒಂದು ಪಟ್ಟ ಐತೆ, ಅದ್ರದ್ದು ರೆಕ್ಕೆ ಬಂದ್ಮೇಲೆ ನೋಡ್ತೀನಿ. ಚೆನ್ನಾಗಿ ಹಾರಿ ಇಳಿತಿದ್ರೆ ಹಿಡ್ಕೊತೀನಿ, ಇಲ್ಲ ಅದು ಸೇಲ್ ಮಾಡಿ ಅದ್ರ ಜಾಗಕ್ಕೆ ಬೇರೆ ತರ್ತೀನಿ. ಹಂಗೆ ಈಗ ಮೊಟ್ಟೆ ಅದು ಮರಿ ಬಂದಮೇಲೆ ನಾನು ಹೇಳೋದು, ಅಷ್ಟು ಗಂಟೆ ಏನು ಹೇಳೋಕ್ಕೋಗಲ್ಲ. ಹಾಗೆ 2 ಜಾಗ ಖಾಲಿ ಆಗುತ್ತೆ, ಆಗ ನೋಡೋಣ ಏನಾರ ಒಂದು ಮಾಡೋದ ಅಂತ ಇದ್ದೀವಿ. ಹಂಗೆ ಛತ್ರಿನೂ ಇಲ್ಲ, ಅದನ್ನು ಮಾಡಬೇಕು. ಛತ್ರಿಗಳು ನೋಡಿ ಇಲ್ಲೇ ಮನೆ ಮೇಲೆ ಬಂತು. ಚೆನ್ನಾಗಿ ಆಗ್ತೈತೆ ಏನಪ್ಪ, ಕ್ಲೈಮೇಟು ಚೆನ್ನಾಗಿ ಐತೆ ನೋಡಿ. ಒಂಚೂರು ಇದೇ ಇಲ್ಲ, ಬಿಸಿಲೇ ಇಲ್ಲ, ಫುಲ್ ಮೋಡ ಎಲ್ಲ ತುಂಬ್ಕೊಬಿಟ್ಟೈತೆ. ಮಳೆ ಬರ್ತೈತೇನೋ, ಒಂದು ಸ್ವಲ್ಪ ಹನಿ ಆಗ್ತೈತೆ. ಬಿಡಿ, ಇನ್ನೊಂದು ಸ್ವಲ್ಪ ನೆಲದ ಮೇಲೆ ಬಿದ್ಮೇಲೆ ನಿಮಗೆ ತೋರಿಸ್ತೀನಿ. ಇಲ್ಲಿ ಆರ್ತೈತೆ ನೋಡಿ. ಒಂದೊಂದ್ಸಲಿ ಅದು ಹಾರಾಗಿ ಬಿಟ್ಟಾಗ ನಾವೇನ ನಿಂತ್ಕೊಂಡ್ರೆ ಫುಲ್ ಹೈಟಲ್ಲಿ ಇದು ಆರ್ತಿರೋದು ಸ್ವಲ್ಪ ಹಂಗೆ ಡೌನ್ ಆಗ್ಬಿಡುತ್ತೆ. ಯಾಕೆ ಅಂತಲೇ ಗೊತ್ತಿಲ್ಲ. ಅದು ಒಂದ್ಸಲಿ ಆ ಥರನೂ ಮಾಡ್ತವೆ ಅಕ್ಕಿಗಳು. ಈ ವಿಡಿಯೋನ ಇಳಿದ್ಮೇಲೆ ಎಂಡ್ ಮಾಡೋಣ ಇಲ್ಲ ಈಗಲೇ ಎಂಡ್ ಮಾಡೋಣ ಅಂತಲೇ ಗೊತ್ತಾಗ್ತಿಲ್ಲ. ಅಕ್ಕಿಗಳು ಆಚೆ ಬಿಡಲ್ಲ, ಇವಾಗ ಆರ್ತಿದೆಯಲ್ಲ. ಆಮೇಲೆ ಅಕ್ಕಿಗೇನು ನೀಟಾಗಿ ಕಾಣಿಸ್ಕೊಳ್ಳಲ್ಲ, ಆರಿಸ್ದಾಗ ನಡಿಲ್ಲ ಆರ್ತೈತೆ. ಈ ತಿಂಗಳಲ್ಲಿ ನಂಗೆ ಅಷ್ಟೇ ಆರಿಸ್ಕೊಳಕ್ಕಾಗೋದು. ಆಮೇಲೆ ಜಾನ್ವರಿ ಫೆಬ್ರವರಿ ಬಂದಮೇಲೆ ಇದು ಕಟ್ಟಗಳಾಗುತ್ತೆ, ಆಗ ಬಿಡೋಕ್ಕೆ ಆಗಲ್ಲ. ಈಗಲೇ ಏಟೆಲ್ಲ ಎತ್ತಿಸ್ಕೊಂಡು ಇದು ಮಾಡಿಬಿಟ್ರೆ ಒಳ್ಳೆಯದು. ನೋಡಿ ಆ ಕಡೆ ಹೋಗೈತೆ, ಇಲ್ಲಿ ಬಿಲ್ಡಿಂಗ್ ಐತಲ್ಲ, ಕಾಣಿಸ್ತಿಲ್ಲ. ಬನ್ನಿ, ಆಮೇಲೆ ಬರುತ್ತೆ ಈ ಕಡೆ ಸೈಡ್. ಬಂದಿಲ್ಲ. ಆ 2 ತಿಂಗಳು 3 ತಿಂಗಳು ಶಿಖರಗಳು ಕಟ್ಟ, ಅವಾಗ ಆರಿಸ್ಕೊಳಕ್ಕಾಗಲ್ಲ. ಈಗಲೇ ಆರಿಸ್ಕೊಂಡೆಲ್ಲ ಎತ್ತಿಸ್ಕೋಬೇಕು ಏಟ್ಗಳೆಲ್ಲ. ಆಮೇಲೆ ಒಬ್ಬೊಬ್ಬರು ಈ ಟೈಮು ಮತ್ತು ಇನ್ನು 3 ತಿಂಗಳು ಇದೆಯಲ್ಲ, 3 ತಿಂಗಳು ಫುಲ್ ಎಲ್ಲ ಮರಿ ಮಾಡಿಸ್ತಾರೆ ಅಕ್ಕಿ ಟೂರ್ನಮೆಂಟ್ಗೆಲ್ಲ. ನಾನು ನೆಕ್ಸ್ಟ್ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಮಾಡಿಲ್ವೋ. ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 15Kಗೆ ನಾನು ಒಂದು 2 ಅಕ್ಕಿ ಗಿವ್ ಅವೇ ಮಾಡ್ತೀನಿ. ನೋಡಿಲ್ಲ ಹಿಂಗೋಯ್ತು ಅಕ್ಕಿ. ಈಗ ಒಂದು 5 ಅಕ್ಕಿ ಗಿವ್ ಅವೇ ಮಾಡೋಣ ಅಂತ ಇದ್ದೀನಿ. ಬೇಗ ನೀವು ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಇನ್ನೂ 2,500 ಬೇಕು. ನೋಡೋದ ಎಷ್ಟು ತಿಂಗಳುಗಳು ಮಾಡ್ತೀರೋ ವರ್ಷಗಳು ಮಾಡ್ತೀರೋ ನೋಡೋದ. 2,500 ಮಾಡೋಕ್ಕೆ. ಆಮೇಲೆ ಸೊ ಫ್ರೆಂಡ್ಸ್, ಏನಪ್ಪ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಎಷ್ಟೊತ್ತು ಆರಿ ಇಳೀತು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಅಕ್ಕಿಗಳನ್ನೂ ಬಿಟ್ಟಿಲ್ವಲ್ಲ, ಹಂಗೆ ಈ ಅಕ್ಕಿನೂ ಸ್ವಲ್ಪ ನೆಲದಲ್ಲೇ ಆಡ್ತೈತೆ, ಇಲ್ಲಾಂದರೆ ಲೆಂತ್ ಹೋಗುತ್ತೆ. ಸುಮ್ಮನೆ ನಾನು ಮಾತಾಡೋದೇ ಲೆಂತ್ ಆಗೋಗುತ್ತೆ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಹಂಗೆ ಏನಾರ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಬಾಯ್.